ನಿಪ್ಪಾಣಿ ನಗರದ ಸಮೀಪವಿರುವ ತವಂಗಿಘಾಟ್ ಪ್ರದೇಶದಲ್ಲಿ ಸತತ ಎರಡನೇ ದಿನವೂ ಭಾರೀ ಮಳೆ ಮುಂದುವರೆದಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಅಪಾರ ಪ್ರಮಾಣದ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಗವಾನಿಘಾಟ್ ಸಮೀಪ ರಸ್ತೆ ಜಲಾವೃತಗೊಂಡು ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸುವಂತಾಯಿತು. ಇದರಿಂದ ಘಾಟ್ ಪ್ರದೇಶದಲ್ಲಿ ವಾಹನಗಳು ಸುದೀರ್ಘ ಸಾಲುಗಳು ಕಂಡು ಬಂದವು. ಕಳೆದ ಬುಧವಾರ ಮಧ್ಯಾಹ್ನ ಸುರಿದ ಭಾರೀ ಮಳೆಯ ಬೆನ್ನಲ್ಲೇ ನಿನ್ನೆ ಗುರುವಾರ ಮಧ್ಯಾಹ್ನವೂ ಸಹ ಈ ಭಾಗದಲ್ಲಿ ವರುಣನ ಆರ್ಭಟ ಜೋರಾಗಿತ್ತು. ಗುಡ್ಡಗಾಡು ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿರುವುದರಿಂದ ತಗ್ಗು ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದ ನೀರು ನುಗ್ಗಿದೆ. ನೀರು ನುಗ್ಗಿದ ಪರಿಣಾಮವಾಗಿ ಹೆದ್ದಾರಿಯು ಹಳ್ಳದಂತಾಗಿ ಮಾರ್ಪಟ್ಟಿತ್ತು. ಅದು ಅಲ್ಲದೆ ಗವಾನಿಘಾಟ್ ಬಳಿ ಹರಿದು ಬಂದ ನೀರು ಮತ್ತು ಫ್ಲೈ ಓವರ್ನಿಂದ ಬಿದ್ದ ನೀರು ಒಟ್ಟಿಗೆ ಸೇರಿದ ಪರಿಣಾಮ ರಸ್ತೆಯುದ್ದಕ್ಕೂ ನೀರು ನಿಂತು ವಾಹನ ಸವಾರರು ಕಸರತ್ತು ನಡೆಸಬೇಕಾಯಿತು. ವಾಹನಗಳು ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುತ್ತಿರುವುದರಿಂದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಗುಡ್ಡಗಾಡು ಪ್ರದೇಶದಲ್ಲಿ ವರುಣನ ಅಬ್ಬರ. ನಿನ್ನೆ ತವದಿಘಾಟ್ ಸೇರಿದಂತೆ ವಾಲ್ಕಿ ಯಾದನ್ವಾಡ್ ಭಾಗದಲ್ಲಿ ಭಾರೀ ಮಳೆಯಾಯಿತು. ಇಂದು ಮತ್ತೆ ತವದಿ ಸೇರಿದಂತೆ ಶೀಡೂರು, ಪಾಗೇರಿ ಮುಂತಾದ ಗುಡ್ಡಗಾಡು ಪ್ರದೇಶಗಳನ್ನು ಮಳೆ ಅಕ್ಷರಶಃ ನಡುಗಿಸಿದೆ. ಇದರಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಕೆಲವೆಡೆ ಗದ್ದೆಗಳ ಒಟ್ಟು ಒಡೆದು ನೀರು ನುಗ್ಗಿದೆ. ಆದಾಗ್ಯೂ ಈ ಜೋರು ಮಳೆಯು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿದ್ದು ರೈತ ಸಮುದಾಯದಲ್ಲಿ ಸಂತಸ ಮೂಡಿಸಿದೆ. ನಿಪ್ಪಾಣಿ ನಗರದಲ್ಲೂ ಮಳೆ ಹಾವಳಿ. ಇಂದು ನಿಪ್ಪಾಣಿ ನಗರದ ವಾರದ ಸಂತೆಯಾಗಿದ್ದರಿಂದ ಮಾರುಕಟ್ಟೆಯಲ್ಲಿ ಜನದಟ್ಟಣೆ ಹೆಚ್ಚಾಗಿತ್ತು. ಆದರೆ ಸಂತೆ ವ್ಯಾಪಾರದ ನಡುವೆ ಮಧ್ಯಾಹ್ನ ದಿಢೀರ್ನೆ ಎದ್ದು ಮಳೆ ಸುರಿದಿದ್ದರಿಂದ ವ್ಯಾಪಾರಿಗಳು ಮತ್ತು ಗ್ರಾಹಕರು ದಿಕ್ಕಾಪಾಲಾದರು. ಹಲವು ತಗ್ಗು ಪ್ರದೇಶದಲ್ಲಿ ನೀರು ನಿಂತಿದ್ದರಿಂದ ವ್ಯಾಪಾರಿಗಳು ತರಕಾರಿ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ವ್ಯಾಪಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಉದಯ್ ಹೊಸಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना, मन भाए आराधना। आराधना मारुति गली बेलगाम। मन भाए आराधना।